ಸರ್, ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದ್ರೆ ಸಚಿವರು ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ. ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಚೆಲುವರಾಯಸ್ವಾಮಿ ಆದಿಯಾಗಿ. ಖರ್ಗೆ ಅವ್ರ ಮನೆಗೆ ಹೋಗಿ ಹೈಕಮಾಂಡ್ನ ಭೇಟಿ. ಚೆಲುವರಾಯಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಇವರೇ ಹೇಳಿದಾರಲ್ಲ, ಡಿ ಕೆ ಹೇಳಿದಾರಲ್ಲ, ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲಪ್ಪ. ನಾನು ಏನು ಉತ್ತರ ಏನು ಹೇಳಿ. ಡೆಲ್ಲಿಲಿ ಹೋಗಿದ್ದಾರೆ, ನಾನು ಮಾತಾಡಿದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡಿದೆ. ಇದರಲ್ಲಿ ಬಂದಿದ್ದರು, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು? ಕೆಲವು ಶಾಸಕರುಗಳು. ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಮಾಹಿತಿ ಯಾರ್ಯಾರು? ಅಲ್ಲ, ಚೆಲುವರಾಯಸ್ವಾಮಿ ಆದಿಯಾಗಿ ಚೆಲುವರಾಯಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ. ಡೆಲ್ಲಿಗೆ ಹೋಗ್ಲೇಬಾರ್ದು ಅಂತ ಹೋಗ್ಬಾರ್ದಂತಿಲ್ಲ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರದ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಅದೇಪ್ಪ, ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು. ಅಧಿಕಾರ ಅದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. 2 ಬಜೆಟ್ ಮಾಡ್ತೀರಾ ಸರ್? ಹೌದು, 2 ಬಜೆಟ್. ಯಾವುದು? ನೀನು ಯಾಕೆ ಅದನ್ನು ಕೇಳ್ತಾ ಇದ್ದೀಯ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಯಾರು? ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಏನು ಇಷ್ಟೊತ್ತು ಗಂಟೆ ಹೇಳಿದ್ದೇನೆಯ ನಾಳೆ ಭೇಟಿ ಮಾಡ್ತೀನಿ ಅಂತ ಅದ್ರ ಗೊತ್ತಾಗಲ್ಲ ನಿಮಗೆ. ಸರ್ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದರೆ ಮಾತನಾಡಿದರೆ, ಆದರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರದವರು ಬಹಿರಂಗವಾಗಿ ಮಾತನಾಡೋಕೆ ಮತ್ತೆ ಶುರು ಮಾಡಿದ್ದಾರೆ. ಸೊ ಶಾಸಕರುಗಳು ಮಾತಾಡಬೇಡಿ ಅಂತೇಳಿ ಒಂದು ಕರೆ ಕೊಟ್ಟಿತ್ತು, ಆದರೂ ಮಾತನಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ನವರು ಹೇಳಿದಾರಾ? ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಗೊಂದಲ ಆಗುತ್ತೆ ಅಂತ ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು. ಶಾಸಕರು ಭದ್ರ ಆಗಬೇಕು, ಮಂತ್ರಿಗಳು ಭದ್ರ ಆಗಬೇಕು, ನಾನು ಭದ್ರ ಆಗಬೇಕು, ಡೆಪ್ಟಿ ಚೀಫ್ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ ಅಂತ. ಯಾರಿಗೆ ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರಿಗೆ? ಯಾಕಂದ್ರೆ ಅಲ್ಲಿಂದ ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ಸರ್, ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದ್ರೆ ಸಚಿವರು ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ. ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಚೆಲುವರಾಯಸ್ವಾಮಿ ಆದಿಯಾಗಿ. ಖರ್ಗೆ ಅವ್ರ ಮನೆಗೆ ಹೋಗಿ ಹೈಕಮಾಂಡ್ನ ಭೇಟಿ. ಚೆಲುವರಾಯಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಇವರೇ ಹೇಳಿದಾರಲ್ಲ, ಡಿ ಕೆ ಹೇಳಿದಾರಲ್ಲ, ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲಪ್ಪ. ನಾನು ಏನು ಉತ್ತರ ಏನು ಹೇಳಿ. ಡೆಲ್ಲಿಲಿ ಹೋಗಿದ್ದಾರೆ, ನಾನು ಮಾತಾಡಿದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡಿದೆ. ಇದರಲ್ಲಿ ಬಂದಿದ್ದರು, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು? ಕೆಲವು ಶಾಸಕರುಗಳು. ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಮಾಹಿತಿ ಯಾರ್ಯಾರು?
ಅಲ್ಲ ಚಲುವರಾಯಸ್ವಾಮಿ ಆದಿಯಾಗಿ ಚಲುವರಾಯಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ, ಡೆಲ್ಲಿ ಇದ್ದಾರೆ. ರಾಮನಗರ ಎಮ್.ಎಲ್.ಎ ಡೆಲ್ಲಿಗೆ ಹೋಗ್ಲೇಬಾರ್ದು ಅಂತ ಇದೆಯಾ? ಹೋಗ್ಬಾರ್ದಂತಿಲ್ಲ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರದ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಅದೇಪ್ಪ, ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಹಾಂ, ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, DK ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು, ಅಧಿಕಾರ ಮಾತಾಡ್ತಾರೆ. ಅದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ಇನ್ನು 2 ಬಜೆಟ್ ಮಾಡ್ತೀರಾ ಸರ್? ಹೌದು. ಇನ್ನು 2 ಬಜೆಟ್ ಯಾವುದು? ನೀನು ಯಾಕೆ ಅದನ್ನು ಕೇಳ್ತಾ ಇದ್ದೀಯ? ಮುಂದೆ ಹೇಳಿದ್ರಿ ಸರ್ ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಯಾರು? ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಏನು ಇಷ್ಟೊತ್ತು ಗಂಟೆ ಹೇಳಿದ್ದೇನೆಯ ನಾಳೆ ಭೇಟಿ ಮಾಡ್ತೀನಿ ಅಂತ ಅದ್ರ ಗೊತ್ತಾಗಲ್ಲ ನಿಮಗೆ? ಸರ್ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದರೆ ಮಾತನಾಡಿದರೆ, ಆದರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರದವರು ಬಹಿರಂಗವಾಗಿ ಮಾತನಾಡೋಕೆ ಮತ್ತೆ ಶುರು ಮಾಡಿದ್ದಾರೆ. ಸೊ ಶಾಸಕರುಗಳು ಮಾತಾಡಬೇಡಿ ಅಂತೇಳಿ ಒಂದು ಕರೆ ಕೊಟ್ಟಿತ್ತು, ಆದರೂ ಮಾತನಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ನವರು ಹೇಳಿದಾರಾ? ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಗೊಂದಲ ಆಗುತ್ತೆ ಅಂತ ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು. ಶಾಸಕರು ಭದ್ರಾಗಬೇಕು, ಮಂತ್ರಿಗಳು ಭದ್ರಾಗಬೇಕು, ನಾನು ಭದ್ರಾಗಬೇಕು, ಡೆಪ್ಟಿ ಚೀಫ್ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ ಅಂತ. ಯಾರಿಗೆ ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರಿಗೆ? ಯಾಕಂದ್ರೆ ಅಲ್ಲಿಂದ ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ಸರ್, ಕೆಲವು ಕಾಂಗ್ರೆಸ್ ಶಾಸಕರು ಡೆಲ್ಲಿಗೆ ಹೋಗಿರೋ, ಅಂದ್ರೆ ಸಚಿವರು ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ. ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚಲುವರಾಯಸ್ವಾಮಿ ಆದಿಯಾಗಿ. ಖರ್ಗೆ ಅವ್ರ ಮನೆಗೆ ಹೈಕಮಾಂಡ್ನ ಭೇಟಿ. ಚಲುವರಾಯಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಇವರೇ ಹೇಳಿದಾರಲ್ಲ, DK ಹೇಳಿದಾರಲ್ಲ, DK ಶಿವಕುಮಾರ್ ಹೇಳಿದಾರಲ್ಲಪ್ಪ. ನಾನು ಏನು ಉತ್ತರ ಹೇಳಿ ಹೇಳಿ ಚಲುವರಾಯಸ್ವಾಮಿ ಕೂಡ ಡೆಲ್ಲಿಲೇ ಇದ್ದಾರೆ. ಹಾಗಾಗಿ ಡೆಲ್ಲಿಲಿ ಹೋಗಿದ್ದಾರೆ. ನಾನು ಮಾತಾಡಿದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡಿದೆ, ಇದರಲ್ಲಿ ಬಂದಿದ್ರು, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು? ಕೆಲವು ಶಾಸಕರುಗಳು. ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಹೇಳಿ ಮಾಹಿತಿ ಯಾರ್ಯಾರು? ಅಲ್ಲ ಚಲುವರಾಯಸ್ವಾಮಿ ಆದಿಯಾಗಿ ಚಲುವರಾಯಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ, ಡೆಲ್ಲಿ ಇದ್ದಾರೆ. ಡೆಲ್ಲಿಗೆ ಹೋಗ್ಲೇಬಾರ್ದು ಅಂತ ಇದೆಯಾ? ಹೋಗ್ಬಾರ್ದಂತಿಲ್ಲ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರದ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಅದೇಪ್ಪ, ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಹಾಂ, ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, DK ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು
ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಸರ್ ಈಗ ಡಿ.ಕೆ. ಆ ಮಾತು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾರೆ ಆ ಮಾತಲ್ಲ, ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು. ಅಧಿಕಾರ ಹಸ್ತಾಂತರ ಮಾತಾಡ್ತಾರೆ. ಅದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ಇನ್ನು 2 ಬಜೆಟ್ ಮಾಡ್ತೀರಾ ಸರ್? ಯಾವುದು ಇನ್ನು 2 ಬಜೆಟ್ ಯಾವುದು? ನೀನು ಯಾಕೆ ಅದನ್ನು ಕೇಳ್ತಾ ಅಲ್ಲ ಇದ್ದೀಯ? ನೀವೇ ತರ ಮುಂದೆ ಹೇಳಿದ್ರಿ ಬಜೆಟ್ ಮಾಡ್ತೀನಿ ಅಂತ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಸರ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀರಾ ಸರ್? ಸರ್ ನೀವು ಖರ್ಗೆ ಅವ್ರನ್ನ ಭೇಟಿಗೆ ಅವಕಾಶ ಕೇಳಿದ್ದೀರಾ ಸರ್? ಯಾರು? ನೀವು ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದೀರಾ? ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತೀನಿ. ಸರ್ ಈಗ ಒಂದ್ ಕಡೆ ಸರ್ ಈಗ ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ? ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದ್ದೀರಾ ಸರ್? ಏನು ಇಷ್ಟೊತ್ತು ಗಂಟೆ ಹೇಳಿದ್ದೇನೆಯ ನಾಳೆ ಭೇಟಿ ಮಾಡ್ತೀನಿ ಅಂತ ಅದ್ರ ಗೊತ್ತಾಗಲ್ಲ ನಿಮಗೆ. ಸರ್ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದರೆ ಮಾತನಾಡಿದರೆ, ಆದರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರದವರು ಬಹಿರಂಗವಾಗಿ ಮಾತನಾಡೋದಕ್ಕೆ ಮತ್ತೆ ಶುರು ಮಾಡಿದ್ದಾರೆ. ಸೊ ಶಾಸಕರುಗಳು ಮಾತಾಡಬೇಡಿ ಅಂತೇಳಿ ಒಂದು ಕರೆ ಕೊಟ್ಟಿತ್ತು, ಆದರೂ ಮಾತನಾಡ್ತಾ ಇದ್ದಾರೆ ಅಂತ. ಹೈಕಮಾಂಡ್ನವರು ಹೇಳಿದಾರಾ? ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಶಾಸಕರು ಹೇಳಿದ್ರೆ ಗೊಂದಲ ಆಗುತ್ತೆ ಅಂತ. ಶಾಸಕರುಗಳು ಹೇಳಿ ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು. ಶಾಸಕರು ಭದ್ರ ಆಗಬೇಕು, ಮಂತ್ರಿಗಳು ಭದ್ರ ಆಗಬೇಕು, ನಾನು ಭದ್ರ ಆಗಬೇಕು, ಡೆಪ್ಟಿ ಚೀಫ್ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ ಅಂತ. ಯಾರಿಗೆ ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರಿಗೆ? ಯಾಕಂದ್ರೆ ಅಲ್ಲಿಂದ ಹೈಕಮಾಂಡ್ ಏನು ಹೇಳ್ತದೆ ಅದೇ